ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದಿನ 23ನೇ ಎಪಿಸೋಡ್ನಲ್ಲಿ ನಾವು ಸುಮಾರು 311ನೇಯ ಪ್ರಶ್ನೆಗಳವರೆಗೆ ಚಿಂತನೆ ನಡೆಸಿದ್ವಿ. ಇದೀಗ 24ನೇ ಎಪಿಸೋಡ್ನಿಂದ 312ನೇ ಪ್ರಶ್ನೆಯಿಂದ ಮುಂದಿನ ಪಾಠವನ್ನು ಮುಂದುವರಿಸೋಣ. ಕೃಷ್ಣನಿಗೆ ಎಲ್ಲ ಸತಿಯರ ಪೈಕಿ ಯಾರು ಹೆಚ್ಚು ಪ್ರಿಯರಾಗಿದ್ದರು? ಇದು ಪರೀಕ್ಷಿತ ರಾಜನ ಪ್ರಶ್ನೆ. ಉತ್ತರಿಸಿದರು ಶುಕಮುನಿಗಳು, ರುಕ್ಮಿಣಿಯು ಹೆಚ್ಚು ಪ್ರಿಯಳಾಗಿದ್ದಳು. ಈ ಕೃಷ್ಣನ ಅತಿಯಾದ ಪ್ರೀತಿಯನ್ನು ಪಡೆದಿರತಕ್ಕಂಥದ್ದೇ ಅವಳಿಗೆ ಕಂಟಕವಾಯಿತು. ಇದರಿಂದ ರುಕ್ಮಿಣಿಗೆ ಗರ್ವ ಬಂದಿತು. ಕೃಷ್ಣನು ರುಕ್ಮಿಣಿಯ ಗರ್ವವನ್ನು ಹೇಗೆ ಪರಿಹರಿಸಿದ? ಪ್ರಣಯ ಕಲಹದ ಮಾತಿನ ಮೂಲಕ ಗರ್ವವನ್ನು ಪರಿಹರಿಸಿದ್ದಾನೆ. ಏನು ಪ್ರಣಯ ಕಲಹ ನಡೆಯಿತು ಕೃಷ್ಣ ರುಕ್ಮಿಣಿಯರಲ್ಲಿ? ಹೇಳ್ತಾನೆ. ಒಂದು ಸಲ ಕೃಷ್ಣ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದ. ಇವಳು ಚಾಮರವನ್ನು ಗಾಳಿಯನ್ನು ಬೀಸ್ತಾಳೆ ಬೀಸಣಿಕೆಯಿಂದ. ಆರಾಮಾಗಿ ಕೂತ್ಕೊಂಡಿದ್ದಾನೆ. ಇದ್ದಕ್ಕಿದ್ದ ಹಾಗೆ ರುಕ್ಮಿಣಿ, ನಿನಗೊಂದು ಮಾತು ನಾನು ತುಂಬ ದಿವಸ ಹೇಳಬೇಕು ಅಂತ ಕಾಯ್ತಾ ಇದ್ದೆ. ಮದುವೆಯಲ್ಲಿ ಅದು ಗಡಿಬಿಡಿಯಲ್ಲಿ ಆಗಿಬಿಡ್ತದು. ಯಾವುದಕ್ಕೂ ವಿಚಾರ ಮಾಡಿ ಅಲ್ಲಿ ಸಮಯವೂ ಉಳಿಯಲಿಲ್ಲ. ಈಗ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿದ್ದೇನೆ, ಒಂದಷ್ಟು ಮಾತಾಡಬೇಕಾಗಿದೆ ಅಂತ ವಿಷಯ ಪ್ರಾರಂಭ ಮಾಡ್ತಾನೆ. ಹೇಳ್ದ, ರಾಜಕುಮಾರಿ ರುಕ್ಮಿಣಿ, ಶಿಶುಪಾಲನಂಥವರು ಎಂತೆಂಥ ಶ್ರೇಷ್ಠರಾಜರು ನೀನು ವಿವಾಹವಾಗಲಿಕ್ಕೆ ಸಿದ್ಧರಾಗಿದ್ದರು. ಶಿಶುಪಾಲನ ಜೊತೆಗೆ ನಿಶ್ಚಯವೂ ಆಗಿತ್ತು. ಅಂಥವ್ರನ್ನ ಬಿಟ್ಟು ನನ್ನನ್ನು ಯಾಕೆ ವಿವಾಹವಾದಿ ನೀನು? ನಮ್ಮ ಪರಿಸ್ಥಿತಿ ನೋಡಿದರೆ ಜರಾಸಂಧಾದಿಗಳಿಗೆ ಹೆದರಿ ಸಮುದ್ರದ ಮನೆ ಕಟ್ಟಿದವರು ನಾವು. ಇಷ್ಟೇ ಅಲ್ಲ, ನನ್ನ ಸಿಂಹಾಸನದ ಆಸೆಯೂ ಇಲ್ಲ. ಯಾವ ರಾಜ ಅಲ್ಲ ಇವ ಕೃಷ್ಣ. ಸಿಂಹಾಸನ ಆಸೆ ಬಿಟ್ಟವನು ನಾನು. ರಾಜನಾಗುವಂತೆ ಇಲ್ಲ, ಆಗಂಗೂ ಇಲ್ಲ. ಅಷ್ಟೇ ಅಲ್ಲ, ನಾನು ನಿಷ್ಕಿಂಚನ ಬಡವ, ನಿಷ್ಕಿಂಚನ. ಇಷ್ಟೇ ಅಲ್ಲ, ನಿಷ್ಕಿಂಚನ ಜನಪ್ರಿಯ. ಯಾರು ಬಡವರು ಅಂತಿದ್ದಾರೆ ಅವ್ರು ಬೆನ್ನ ಹತ್ತಿ ಹೋಗೋ ನಾನು. ಪ್ರಾಯ ಧನಿಕರು ಶ್ರೀಮಂತರು ನನ್ನ ಬಳಿ ಸುಳಿಯುವುದೇ ಇಲ್ಲ. ಇಷ್ಟೇ ಅಲ್ಲ, ನನಗೆ ಈ ಸಂಸಾರ, ಹೆಂಡತಿ, ಮಕ್ಕಳು ವಿಚಾರಗಳಲ್ಲಿ ನನಗೆ ಆಸೆ ಇಲ್ಲ. ನನಗೆ ನೀನು ಬೇಕಾಗಿಲ್ಲ. ನಿನ್ನನ್ನು ಕರೆತಂದದ್ದು ಯಾಕೆ ಗೊತ್ತಾ? ದುಷ್ಟರಾಗಿರತಕ್ಕಂಥ ರುಕ್ಮಿ ಶಿಶುಪಾಲಾದಿಗಳ ಸೊಕ್ಕು ಅಡಗಿಸಲು ಮಾತ್ರ. ನನ್ನಲ್ಲಿ ಗುಣಗಳೇ ಇಲ್ಲ. ಯೋಗಿಗಳು ಸುಮ್ಮನೆ ಹೊಗಳ್ತಾರಷ್ಟೇ, ಅವರ ಹೊಳಿ ಸುಮ್ಮನೆ. ನನ್ನ ನಡೆ ನುಡಿ ಎಲ್ಲವೂ ಲೋಕವಿಲಕ್ಷಣವಾಗಿದೆ. ಮನೆತನ, ಅಧಿಕಾರ, ಸಂಪತ್ತು, ರೂಪ, ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ವಯಃ ತಯೋರ್ವಿವಾಹೋ ಮೈತ್ರಿ ಚ ನೋತ್ತಮಾಧಮಯೋರಪಿ. ಈ ಮೈತ್ರಿ ಮತ್ತು ವಿವಾಹ ಸಂಪರ್ಕ ಸಂಬಂಧ ಯಾರಲ್ಲಿ ಉಂಟಾಗ್ತದೆ? ಈಕ್ವಲ್ ಸ್ಟೇಟಸ್, ಸಮಾನ ಅಂತಸ್ತಿರಬೇಕು. ಅಧಿಕಾರನೋ, ಮನೆತನನೋ, ಸಂಪತ್ತೋ, ರೂಪನೋ, ಹೀಗೆಲ್ಲ ಸಮಾನವಾಗಿರ್ತಕ್ಕಂಥವರಲ್ಲಿ ವಿವಾಹ ಸಂಬಂಧ ಹೊಂದತಕ್ಕಂಥದ್ದು. ನಾನು ನಿನಗೆ ಸಮನಲ್ಲ. ಆದ್ದರಿಂದ ಇನ್ನೂ ಕಾಲ ಮಿಂಚಿಲ್ಲ. ನಿನಗೆ ಯೋಗ್ಯನಾಗಿರ್ತಕ್ಕಂಥ ವರನೊಂದಿಗೆ ವಿವಾಹವಾಗಿ ಬಿಡು. ಕೃಷ್ಣ ಹೇಳಿದ. ಅಷ್ಟಮಹಿಷಿಯರಲ್ಲಿ ಶ್ರೇಷ್ಠರಾದವಳಿಗೆ ಈ ವಿಶಿಷ್ಟ ಅಷ್ಟಾಂಶಗಳನ್ನು ಹೇಳಿ ಸುಮ್ಮನಾಗ್ಬಿಟ್ಟು ಕೃಷ್ಣ. ಈ ಮಾತು ನಿರೀಕ್ಷೆ ಮಾಡಿರಲಿಲ್ಲ ರುಕ್ಮಿಣಿ. ಏನು ಮಾತಾಡ್ತಾರೆ ಅಂತ. ಬಹುಶಃ ಬೇರೆ ಯಾರಾದರೂ ಆಗಿದ್ದರೆ ಹ್ಞೂ ಅಂತಿದ್ರೇನು, ಆಯಿತು ಡಿವೋರ್ಸ್ ಕೇಸಿಗೆ ಆ ಪೇಪರ್ ಸಹಿ ಮಾಡಿಬಿಡ್ರಿ, ನಾನು ನೋಡ್ಕೋತೇನೆ ಬೇರೆ ಯಾರನ್ನಾದರೂ ಅಂತ ಹೇಳ್ತಿದ್ರೇನು. ರುಕ್ಮಿಣಿ ಮಹಾಪತಿವ್ರತೆ, ಎಂದೂ ಬಿಡಲಾಗದ ಭಗವಂತನ ಜೊತೆಗಿರ್ತಕ್ಕಂಥ ಸತಿ, ಲಕ್ಷ್ಮೀನಾರಾಯಣ ಎಂದೂ ಯೋಗ ಇಲ್ಲವೇ ಇಲ್ಲ. ಕೃಷ್ಣ ನುಡಿ ಕೇಳಿ ರುಕ್ಮಿಣಿ ಅನಿರೀಕ್ಷಿತವಾಗಿರ್ತಕ್ಕಂತಹ ಆಘಾತಕಾರಿ ಕೃಷ್ಣನ ಮಾತು ಕೇಳಿದಾಗೇ ಕೃಷ್ಣ ತನ್ನನ್ನು ಎಲ್ಲಿ ಬಿಟ್ಟುಬಿಡ್ತಾನೋ ಏನೋ ಅಂತ ಒಂದು ಚಿಂತೆ, ದುಃಖ, ಭಯಗಳಿಂದ ಅಳುತ್ತಾ ನಡುಗ್ತಾ, ಬಿರುಗಾಳಿಗೆ ಸಿಕ್ಕರ ಬಾಳಿ ಎಲಿ, ಬಾಳಿ ಗಿಡ
ದಪ್ಪನೆ ಕತ್ತರಿಸಿ ಬೀಳುವಂತೆ ಬಿದ್ದೇ ಬಿಟ್ಟಿದ್ದಾಳೆ ರುಕ್ಮಿಣಿ. ಕೃಷ್ಣ ಅಯ್ಯೋ ಅಂತಂದವ. ನಾನು ಸುಮ್ಮನೆ ತಮಾಷೆಗೆ, ಚೇಷ್ಟೆಗೆ, ಹಾಸ್ಯಕ್ಕಾಗಿ ಹೇಳಿರ್ತಕ್ಕಂಥ ಮಾತು, ಅಯ್ಯೋ ಕೆಳಗೆ ಬಿದ್ದುಬಿಟ್ಲಲ್ಲ ಅಂಥೇಳಿ ನಟನೆಯನ್ನು ಅರಿಯದ ಮುಗ್ಧೆ ಎಂದು ಕೃಷ್ಣನು ತಕ್ಷಣ ಮಂಚದಿಂದ ಕೆಳಗಿಳಿದು ಬಂದು ರುಕ್ಮಿಣಿಯನ್ನು ತನ್ನ ತೋಳುಗಳಿಂದ ಮೇಲಕ್ಕೆ ಎತ್ತಿ ಕೂದಲನ್ನು ನೇವರಿಸಿ ಕಣ್ಣು ಒರೆಸಿ ಕಣ್ಣೀರು ಸುರಿತಾ ಇದ್ಲು. ಆಲಿಂಗಿಸಿ, ನನ್ನನ್ನು ನಂಬಿ ಬಂದ ನಿನ್ನ ಪ್ರೀತಿ ನನಗೆ ಗೊತ್ತು, ಸುಮ್ಮನೆ ತಮಾಷೆಗೆ ಹಾಸ್ಯಕ್ಕೆ ಹೇಳಿದಷ್ಟೇ. ಯಾಕೆ ಈ ಹುಡುಗಿಯರ ಹೆಣ್ಣು ಮಕ್ಕಳ ಅವ್ರ ಹುಬ್ಬುಗಂಟಿಕ್ಕಿ ಪ್ರಣಯ ಕೋಪದಿಂದ ಅದರುವ ತುಟಿ, ಉದುರುವ ಮುತ್ತು ಅಂದರೆ ಮಾತುಗಳು, ಅದರ ಸೌಂದರ್ಯ ಸವಿಯುತ್ತಾ ಸರಸವಾಡುವ ಇಂತಹ ಸುವರ್ಣಾವಕಾಶ ಗೃಹಸ್ಥರಿಗಲ್ಲದೆ ಬೇರೆ ಯಾರಿಗೂ ಇಲ್ಲ. ಇದು ದೊಡ್ಡ ಲಾಭ. ಅಯಂ ಹಿ ಪರಮೋ ಲಾಭ ಅಂತೆಲ್ಲ ಹೇಳಿ ರುಕ್ಮಿಣಿಯನ್ನು ಸಮಾಧಾನ ಮಾಡಿದ್ದಾನಂತೆ. ಆಗ ರುಕ್ಮಿಣಿ ಸ್ವಲ್ಪ ಸಮಾಧಾನ ಆಯಿತು. ಕೃಷ್ಣನ ಎಲ್ಲಿ ಬಿಟ್ಬಿಡ್ತಾನೋ ಅಂತ ಗಾಬರಿ ಆಗಿಬಿಟ್ಟಿದ್ದಕ್ಕೆ. ಆಗ ಸಮಾಧಾನಗೊಂಡು ರುಕ್ಮಿಣಿ ದೇವಿಯು ನಾಚಿ ಓರೆನೋಟ ಬೀರಿ ನಸುನಗುತ್ತ ಕೃಷ್ಣನಿಗೆ ಹೀಗಂದಿದ್ದಾಳೆ. ಕೃಷ್ಣನು ಮಾತಾಡಿದ ಹೇಳಿದ ಅಷ್ಟಾಂಶಗಳಿಗೆ ರುಕ್ಮಿಣಿಯ ವಿಶಿಷ್ಟಾರ್ಥಗಳು. ಕೃಷ್ಣೆಲ್ಲ ಹೇಳಿಬಿಟ್ಟ, ನಾನು ನಿನಗೆ ಸಮನಲ್ಲ, ನನ್ನ ನಡೆನೇ ಬೇರೆ, ನುಡಿನೇ ಬೇರೆ, ಲೋಕ ವಿಲಕ್ಷಣ ನಾನು ಅಂತ ಹೀಗೆಲ್ಲ. ಅದಕ್ಕೆ ಶಾಸ್ತ್ರೀಯವಾಗಿ ವೇದಾರ್ಥ ಹಿನ್ನೆಲೆಯಲ್ಲಿ ಅರ್ಥವನ್ನು ಹೇಳಿದ್ದಾಳೆ ರುಕ್ಮಿಣಿ ತಾಯಿ. ಶಿಶುಪಾಲನಂಥ ರಾಜರು ರಕ್ತ ಮಾಂಸಾದಿಗಳಿಗೆ ಚರ್ಮದ ಕವಚ ತೊಡಿಸಿ ಎಲುವಿನ ತಡಿಕೆ ಎನಿಸಿದ ಹೆಣ್ಣಿನ ದೇಹವನ್ನು ಕಾಮಭಾವನೆಯಿಂದ ಬಯಸುವವರಾಗಿದ್ದಾರೆ. ನನ್ನ ದೇಹ ಅಂಥದಲ್ಲ, ಲಕ್ಷ್ಮಿಯೂ ಕೂಡ ಜ್ಞಾನಾನಂದಾತ್ಮಕವಾಗಿರ್ತಕ್ಕಂಥ ದೇಹವುಳ್ಳವಳು, ಯಾವ ದೋಷವೂ ಅವಳಿಗಿಲ್ಲ, ಅಂಥವನ ಬಯಕೆಯೂ ನನಗಿಲ್ಲ. ನಾನು ಬಯಸುವುದು ಜ್ಞಾನಾನಂದಾತ್ಮಕ ಶರೀರಿಯನ್ನು. ಶಿಶುಪಾಲನಂಥ ರಾಜರನ್ನು ವಿವಾಹವಾಗೋದಾಯ್ತಲ್ಲ ಅಂತ ಮೊದಲೇ ಪ್ರಶ್ನೆಗೆ ಉತ್ತರ ಇದು. ಎರಡನೇ ಪ್ರಶ್ನೆ, ನಮ್ಮಲ್ಲಿ ಗುಣಗಳೇ ಇಲ್ಲ ಅಂತ ಹೇಳಿದ ಭಗವಂತ. ಗುಣಗಳಿಲ್ಲ ಅಂದರೆ ಜ್ಞಾನ, ಆನಂದ, ಸಂಪತ್ತು, ಸೌಂದರ್ಯ, ಶಕ್ತಿ, ಈ ಗುಣ ಇಲ್ಲ ಅನ್ನೋ ಅರ್ಥ ಅಲ್ಲ. ಸತ್ವಾದಿ ತ್ರಿಗುಣಗಳ ಪ್ರಭಾವವನ್ನು ಕಳೆದು ಗುಣಗಳಿಲ್ಲ ಅಂತ ಅರ್ಥ. ಇಷ್ಟೇ ಅಲ್ಲ, ನಾವು ಜನರಿಂದ ಹೆದರಿ ಸಮುದ್ರದ ಮನೆ ಮಾಡಿದ್ದೇವೆ. ಅದಕ್ಕೆ ಉತ್ತರ ಹೇಳ್ತಾಳೆ. ಯಾಕೆ ಸಮುದ್ರದಲ್ಲಿದ್ದೀರಿ? ಸಮುದ್ರದ ಇರುವ ಹಿನ್ನೆಲೆ ಏನು? ದಶಕಲ್ಪಂ ತಪಶ್ಚೀರ್ಣಂ ಅನುವ್ಯಾಖ್ಯಾನ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ಮಹಾದೇವರು ಜಲಧಿಯೊಳು 10 ಕಲ್ಪ ತಪವಗೈದು, ಯಾರೋ ರುದ್ರದೇವರು ನೀರಿನೊಳಗೆ ಸಮುದ್ರದೊಳಗೆ 10 ಕಲ್ಪ ತಪಸ್ಸನ್ನು ಮಾಡಿದ್ದಾರಂತೆ. ಆ ಸ್ಥಾನಕ್ಕೆ ಮಟ್ಟಕ್ಕೆ ಬರಬೇಕು ಅಂತಾಗಿದ್ದರೆ ಅದನ್ನು ತಿಳಿಸ್ಲಿಕ್ಕೋಸ್ಕರ ನೀನು ಸಮುದ್ರ ಮನೆ ಕಟ್ಟಿದಿ, ಹೊರತು ಹೆದರಿದ್ದಲ್ಲ. ನೀನು ಪರಿಪೂರ್ಣ ಆದ್ದರಿಂದ ನಿನಗೆ ಯಾವ ಅಪೇಕ್ಷೆಯೂ ಇಲ್ಲ. ಅಪೇಕ್ಷೆ ಇರ್ತಕ್ಕಂಥವ್ರಿಗೆ ರಾಜನ ಆಗಬೇಕು, ಸಿಂಹಾಸನ ಬೇಕು, ಅದು ಬೇಕು, ಇದು ಬೇಕು, ಅಪೇಕ್ಷೆ. ನೋ, ಯು ಆರ್ ಪರ್ಫೆಕ್ಟ್ ಇನ್ ಆಲ್ ರೆಸ್ಪೆಕ್ಟ್. ನೀನು ಪರಿಪೂರ್ಣನಾಗಿರೋದ್ರಿಂದ ಸಿಂಹಾಸನ ಒಂದೇ ಅಲ್ಲ, ಯಾವ 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 ಆಸೆಯೂ ನಿನಗಿಲ್ಲ. ಮತ್ತು ನಾನು ಕಿಂಚನ ಅಂತ ಹೇಳಿದೆ ಅಂದರೆ ನಿಷ್ಕಿಂಚನ. ಕಿಂಚನ ಅಂದರೆ ಸ್ವಲ್ಪ ಅಂತ ಅರ್ಥ. ನಿಷ್ಕಿಂಚನ ಅಂದರೆ ಕಿಂಚನ ನ ಅಸ್ತೀತಿ ನಿಷ್ಕಿಂಚನ, ಸ್ವಲ್ಪ ಇಲ್ಲ ಅಂದರೆ ಬಹಳ ಉಂಟು ಅಂತ ಅರ್ಥ. ಅರ್ಥಾತ್ ಬಹಳ ಇದ್ದವನು ಅಂತ ಅರ್ಥ. ಜ್ಞಾನಾನಂದಾದಿ ಗುಣಗಳು, ಸಂಪತ್ತು ಎಲ್ಲವನ್ನು ದೊಡ್ಡ ಪ್ರಮಾಣದಲ್ಲಿ ಪಡೆದವನು ನೀನು. ಈ ನಿಷ್ಕಿಂಚನಾಗಿರ್ತಕ್ಕಂಥವನು ನಾನು ನಿಷ್ಕಿಂಚ ಜನಪ್ರಿಯ ಅಂತಲೂ ಹೇಳಿದೆ. ಏನು ಹಾಗಂದರೆ, ಯಾರಿಗೆ ಸಂಪತ್ತು ಮುಂತಾದವು ಬಂದಾಗ ಅಹಂಕಾರ ಬಂದ್ಬಿಡ್ತದೆ. ಆ ಅಹಂಕಾರಕ್ಕೆ ಎಳಸುವ ಅತಿಯಾದ ಸಂಪತ್ತು ಯಾರಲ್ಲಿ ಇಲ್ಲ ಅವರೇ ನಿಷ್ಕಿಂಚನರು, ಅರ್ಥಾತ್ ನಿರಹಂಕಾರಿಗಳು ಅಂತ ಅರ್ಥ, ನಿಷ್ಕಾಮರು ಅಂತ ಅರ್ಥ. ನಿಷ್ಕಿಂಚನ ಭಕ್ತರಿಗೆ, ನಿಷ್ಕಾಮ ಭಕ್ತರಿಗೆ ನೀನು ಪ್ರೀತಿಪಾತ್ರನಾಗಿರ್ತಕ್ಕಂಥವನು. ಸೌಂದರ್ಯ ಮದ, ಧನ ಮದ, ಕುಲ ಮದ ಮುಂತಾದ ಮದ ಏರಿದವರು ಭಗವಂತನ ಬಳಿಗೆ ಬರ್ತಾರೇನವರು? ಬರೋದೇ ಇಲ್ಲ. ನೀನು ಪರಿಪೂರ್ಣನಾದ್ದರಿಂದ ಧನ ಕನಕಾದಿಗಳ ಆಸೆ ಇಲ್ಲ. ಆಗ ಹೇಳಿದಂತಾನೆ. ಅಷ್ಟೇ ಅಲ್ಲ, ಸ್ವರಮಣನಾಗಿದ್ದಿ ಅಂದರೆ ಈಗಾಗಲೇ ಹಿಂದೆ ಸಾಕಷ್ಟು ಸಲ ವಿಚಾರ ಬಂದಿದೆ.
ಬ್ರಹ್ಮಾದಿ ದೇವತೆಗಳಿಗೆ ಕನಿಷ್ಠ ಮಕ್ಕಳನ್ನು ಪಡೆಯೋದಕ್ಕೋಸ್ಕರವಾದರೂ ಸ್ತ್ರೀ ಅಪೇಕ್ಷೆ ಇದೆ. ಭಗವಂತನಿಗೆ ಅದೂ ಇಲ್ಲ. ಲಕ್ಷ್ಮಿಯನ್ನು ಸೈಡಿಗಿಟ್ಟು ತನ್ನ ಹೊಕ್ಕಳಿನಿಂದ ಬ್ರಹ್ಮದೇವನನ್ನು ಪಡೆದಿದ್ದಾನೆ ಭಗವಂತ. ಅದಕ್ಕಾಗಿ ಅವನಿಗೆ ಸ್ವರಮಣ ಅಂತ ಕರೀತಾರೆ. ಸ್ವರಮಣನಾದ್ದರಿಂದ ನಾಭಿಕಮಲದಲ್ಲಿ ಪುತ್ರ ಬ್ರಹ್ಮನನ್ನು ಪಡೆದಿದ್ದಿ. ಆದ್ದರಿಂದ ಪತ್ನಿ ಅವಶ್ಯಕತೆ ನಿನಗಿಲ್ಲ. ಆ ಮಾತು ಸರಿ. ನೀನು ನಿರ್ಗುಣ, ನನ್ನಲ್ಲಿ ಗುಣಗಳೇ ಇಲ್ಲ, ಜ್ಞಾನಿಗಳನ್ನು ಹೊಗಳಿದ ಸುಮ್ಮನೆ ಅಂತ ತಿಳಿದಿ. ಏನು ಹಾಗಂದರೆ ನಿನ್ನಲ್ಲಿ ಸತ್ವಗುಣ, ರಜಗುಣ, ತಮೋಗುಣ ಈ ತ್ರಿಗುಣಗಳಿಲ್ಲ. ಅದಕ್ಕಾಗಿ ನಿರ್ಗುಣ. ವೇದ ಹೇಳುವ ಮಾತಿನಲ್ಲಿ ಕೂಡ ಕೇವಲೋ ನಿರ್ಗುಣಶ್ಚ ಅಂತ ವೇದ ಹೇಳ್ತದೆ. ನಿರ್ಗುಣ ಅಂತ ಅಂದರೆ ಜ್ಞಾನಾನಂದಾದಿ ಗುಣಗಳಿಲ್ಲ ಅನ್ನೋ ಅರ್ಥ ಅಲ್ಲ. ಈ ಸತ್ವಗುಣ, ರಜೋಗುಣ, ತಮೋಗುಣಗಳಿಲ್ಲ. ಈ ಸಂಸಾರ ಹುಟ್ಟೋದೇ ಬರೋದೇ ಈ ಗುಣಗಳಿಂದ. ಲಕ್ಷ್ಮಿಗೆ ಈ ಗುಣಗಳ ಪ್ರಭಾವ ಇಲ್ಲ. ಲಕ್ಷ್ಮೀದೇವಿನ ಹುಟ್ಟಿರ್ತಕ್ಕಂಥ ಈ ಗುಣಗಳು ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವಾ. ಗೀತಾಚಾರ್ಯ ಹೇಳ್ತಾನೆ, ಲಕ್ಷ್ಮಿಯಿಂದ ಪ್ರಕೃತಿ ಹುಟ್ಟಿರ್ತಕ್ಕಂಥವು ಈ ಮೂರು ಗುಣಗಳು. ಲಕ್ಷ್ಮಿಗೆ ಈ ತ್ರಿಗುಣಗಳ ಪ್ರಭಾವ ಇಲ್ಲ ಅಂತನ್ನುವಾಗ ಲಕ್ಷ್ಮೀ ಪತಿಯಾಗಿರ್ತಕ್ಕಂಥ ಭಗವಂತನಿಗೆ ಎಲ್ಲಿಯ ಈ ತ್ರಿಗುಣಗಳ ಪ್ರಭಾವ, ಎಲ್ಲಿಯ ಸಂಸಾರ, ಎಲ್ಲಿಯ ಅಜ್ಞಾನಾದಿ ದೋಷಗಳು? ಅದಕ್ಕಾಗಿ ಗುಣಗಳಿಲ್ಲ ಅಂತ. ಹೊರತು ಜ್ಞಾನಾನಂದಾದಿ ಗುಣಗಳಿಲ್ಲ ಅಂತ ಅನ್ನೋ ಅರ್ಥ ಅಲ್ಲ. ನನ್ನನ್ನು ಯೋಗಿಗಳು ಹೊಗಳಿದ್ದು ಸುಮ್ಮನೆ ಅಂತಂದು. ಏನು ಹಾಗಂದರೆ ಯೋಗಿಗಳು ಭಗವಂತನ ಯಾಕೆ ಸ್ತೋತ್ರ ಮಾಡ್ತಾರೆ, ಹೊಗಳ್ತಾರೆ, ಆರಾಧನೆ ಮಾಡ್ತಾರೆ, ಪೂಜೆಗೈತಾರೆ ಅಂತಂದರೆ ಯಾವುದನ್ನು ಬಯಸುವುದಿಲ್ಲ ಅವರು. ಏಕಾಂತ ಭಕ್ತರು. ಏಕಾಂತಾನಾಂ ನ ಕಸ್ಯಚಿತ್ ಅರ್ಥೇ ನಾರಾಯಣೋ ದೇವ ಸರ್ವಮನ್ಯತ್ತದರ್ಥಕಂ. ನಮ್ಮಂಥ ಸಾಮಾನ್ಯ ಚಿಲ್ಲರೆ ಭಕ್ತರು ದೇವರನ್ನು ಬೇಡ್ತೀವಿ. ಯಾಕೆ? ಮೋಕ್ಷಕ್ಕೆ ಇಲ್ಲಿಕ್ಕೆ ಮಾತ್ರದ. ಕನಿಷ್ಠ ಮೋಕ್ಷಕ್ಕಾದರೂ ಭಗವಂತನ ಬೇಡ್ತೀವಿ. ಏಕಾಂತ ಭಕ್ತರು ಮೋಕ್ಷಕ್ಕಾಗಿಯೂ ಭಗವಂತನ ಬೇಡುವುದಿಲ್ಲ. ಯಾಕೆ? ಮೋಕ್ಷವೂ ಬೇಡ. ಹಾಗಾದರೆ ದೇವರು ಯಾಕೆ? ದೇವರಿಗಾಗಿಯೇ ದೇವರು ನಮ್ಮ ಕಣ್ಣು ಮುಂದೆ ಇರಬೇಕು ಯಾವಾಗಲೂ. ಅವನ ಅಮೃತ ಹಸ್ತ ನಮ್ಮ ತಲೆ ಮೇಲೆ ಇರಬೇಕು. ಅನುಗ್ರಹ ಯಾವಾಗಲೂ ಇರಬೇಕು. ಸಾಕಷ್ಟು ಇದನ್ನು ಬಯಸ್ತಕ್ಕಂಥದ್ದು. ಹಾಗಾಗಿ ಅವರು ನಿಷ್ಕಾಮ ಕರ್ಮಾಚರಣೆಯಿಂದ ಭಕ್ತಿ ಮಾಡತಕ್ಕಂಥ ಯೋಗಿಗಳು ಯಾವುದನ್ನು ಬಯಸದೆ ಸುಮ್ಮನೆ ಹೊಗಳಿದ್ದು ಅಂದರೆ ಅರ್ಥ ಏನನ್ನು ಬಯಸದೆ ಅಂತ ಅರ್ಥ. ಅದರಂತೆ ಜನರಂತೆ ಹರಿಯು ತ್ರಿಗುಣ. ನಾನು ಲೋಕ ವಿಲಕ್ಷಣ ಅಂತ ಹೇಳಿದವ. ಜನರಂತೆ ನಾನಿಲ್ಲ. ನನ್ನ ನಡೆ ನುಡಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಕ್ವೈಟ್ ಡಿಫ್ರೆಂಟ್. ಜನರಿಗಿಂತ ಲೋಕ ವಿಲಕ್ಷಣ ಆಗಿದ್ದೇನೆ. ಜನರಂತೆ ಹರಿಯು ತ್ರಿಗುಣ. ಬಂಧನಕ್ಕೊಳಗಾದವನಲ್ಲ. ಪ್ರಕೃತಿ ಬಂಧನಕ್ಕೊಳಗಾದವನಲ್ಲ. ಯಾರ ಕಣ್ಣಿಗೂ ಕಾಣುವವನಲ್ಲ. ಅವನ ಸಂಪೂರ್ಣ ಮಹಿಮೆ ಯಾರಿಗೂ ತಿಳಿಯಲು ಸಾಧ್ಯವಿಲ್ಲ. ಹರಿಯ ಮಾತುಗಳು ಅಂದರೆ ವೇದಗಳು. ಅವು ನಮ್ಮಂತೆ ಕ್ಷುದ್ರ ವಿಚಾರದವುಗಳಲ್ಲ. ಹೀಗೆ ಭಗವಂತನ ನಡೆ ನುಡಿ ಎಲ್ಲವೂ ವಿಲಕ್ಷಣವಾಗಿದೆ. ಲೋಕದಂತೆ ಸಾಮಾನ್ಯರಂತೆ ಅವನದಿಲ್ಲ. ಅಂತೆ ಅವನಿಗೆ ಗುಣಾದಿಗಳಿಂದ ಸಮರು ಯಾರೂ ಇಲ್ಲ. ಬ್ರಹ್ಮಾದಿಗಳಿಗಿಂತ ಕೋಟಿ ಕೋಟಿ ಪಟ್ಟು ಗುಣಗಣ ಮಣಿ ಶಿರೋಮಣಿ ಎನಿಸಿದ ಲಕ್ಷ್ಮಿಯೂ ಸಹಿತ ಶ್ರೀಹರಿಯ ಗುಣಗಳಿಂದ ಕೋಟಿ 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 ಪಟ್ಟು ಕಡಿಮೆ ಎನಿಸಿದ್ದಾಳೆ. ಹೀಗೆ ರುಕ್ಮಿಣಿಯು ಕೃಷ್ಣನ ಅಷ್ಟಾಂಶಗಳನ್ನು ವಿಶಿಷ್ಟಾರ್ಥಗಳಿಂದ ಸಮರ್ಥನೆ ಮಾಡಿದ್ದಾಳೆ. ಹರಿಯು ಜ್ಞಾನಾನಂದಾತ್ಮಕನಾಗಿದ್ದಾನೆ ಅಂತೆಲ್ಲ ವರ್ಣನೆ ಮಾಡಿದ್ಲು ರುಕ್ಮಿಣೀದೇವಿ. ಇದಕ್ಕೆ ಆಧಾರ ಏನು? ಆನಂದ ಸ್ಮಶ್ರು ಮುಂತಾದ ಮಾಧ್ಯಂದಿನ ಶ್ರುತಿಯನ್ನು ನಾವು ಇದಕ್ಕೆ ಆಧಾರವನ್ನಾಗಿ ನೋಡಬೇಕು ಅಂತ ಶ್ರೀಮದ್ ಆಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸಿದ್ದಾರೆ. ಇವೇ ಮುಂತಾದ ಅನೇಕ ವೇದವಾಣಿಗಳನ್ನು ಮತ್ತು ಗ್ರಂಥಗಳನ್ನು ಶ್ರೀಮದ್ ಆಚಾರ್ಯರು ಕೊಟ್ಟಿದ್ದಾರೆ. ಬ್ರಹ್ಮಾಂಡ ಪುರಾಣ ಇರ್ಬೋದು, ನಾರದೀಯ ಪುರಾಣ ಇರ್ಬೋದು, ಕಾಪಿಲೆಯ ಗ್ರಂಥ ಇರ್ಬೋದು, ಭಕ್ತಿ ತಾರತಮ್ಯಾದಿ ವಿವರಿಸ್ತಕ್ಕಂಥ ಚಾಕ್ರಾಯಣ ಶ್ರುತಿ, ಇವೇ ಮುಂತಾದ ವೇದ ಪುರಾಣ ಮುಂತಾದ ಆಧಾರಗಳನ್ನು ಶ್ರೀಮದ್ ಆಚಾರ್ಯರು ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶ್ರೀಕೃಷ್ಣ.